ಜನಪರ ನ್ಯಾಯಪರ. ಇಂದು ತುಮಕೂರಿನಲ್ಲಿ ಇರುವ ಬಾರ್ಲೇನ್ ರಸ್ತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಧ್ವಜ ಹಾರಿಸುವುದರ ಮೂಲಕ ಕನ್ನಡಾಂಬೆಯ ಫೋಟೋವನ್ನು ಇಟ್ಟು ಪೂಜೆ ಸಲ್ಲಿಸಿ ಸರಳತೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಈ ರಾಜ್ಯೋತ್ಸವಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಕನ್ನಡ ಪ್ರಕಾಶ್ ಸಂಸ್ಕೃತಿಯ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಾಮಣ್ಣನವರು, ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಶಬ್ಬೀರ್, ಸಾಮಾಜಿಕ ಬೀದಿ ವ್ಯಾಪಾರ ಸಂಘ ಅಧ್ಯಕ್ಷರಾದ ಎಂ ಗೋಪಿ, ಕನ್ನಡ ಪರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಾಬಾ, ತುಮಕೂರು ಜಿಲ್ಲೆಯ ಕರುನಾಡ ಸೇನಾ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರಸನ್ನಕುಮಾರ್ ಅವರು, ಬಿಜೆಪಿ ಯುವ ಮುಖಂಡರು, ಸಮಾಜ ಸೇವಕರು ಆದ ರಾಮಚಂದ್ರ ರಾವ್, ಬಿಜೆಪಿ ಹಾಗೂ ಮೈನಾರಿಟಿ ಮಾರ್ಚ್ ಪ್ರಧಾನ ಕಾರ್ಯದರ್ಶಿಯಾದ ಇಮ್ರಾನ್ ರವರು, ಸಂಸ್ಕೃತಿ ಮತ್ತು ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೋಮಲ, ವೀರಭದ್ರಯ್ಯ, ಮಮತಾ, ಮಂಜುಳಾ, ರಾಜೇಶ್ವರಿ, ಹರ್ಷಿತಾ, ಪೂಜಾ ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ಅದು ಅಲ್ಲದೆ ಈ ಸರಿ ಜಿಲ್ಲಾ ಪ್ರಶಸ್ತಿ ಬೇರೆ ಬಂದಿದೆ. ಅವರಿಗೆ ತುಂಬ ಹೃದಯದ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ನಾವು ಸುಮ್ಮನೆ ಎಲ್ಲ ಕಡೆನೂ ಕನ್ನಡ 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 ಅಂತೀವಿ. ಈಗ ಸರ್ಕಾರದವರು ಕೂಡ ನಮ್ಮ ರಾಜ್ಯ ಸರ್ಕಾರದವರು 100ಕ್ಕೆ 60ರಷ್ಟು ಕನ್ನಡ ಕಡ್ಡಾಯವನ್ನು ಗೊಳಿಸಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ಇವಾಗ ಕನ್ನಡದಲ್ಲೇ ಮಾಡಬೇಕು ಅಂತೇಳಿ ಸಂಪೂರ್ಣವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಸರ್ಕಾರ. ಆದರೂ ಕೂಡ ನೋಡಿ, ತುಮಕೂರಿನಲ್ಲಿ ಏನು ಜಿಲ್ಲಾಡಳಿತ ಏನು ನಿದ್ದೆ ಮಾಡ್ತಾ ಇದೆ ಅನ್ನೋ ಗೊತ್ತಾಗ್ತಿಲ್ಲ. ನಾವು ಪ್ರತಿ ಸರಿ ಸಭೆ ಕರೆದಾಗ, ರಾಜ್ಯೋತ್ಸವ ಸಭೆ ಕರೆದಾಗ ಪ್ರತಿ ಸರಿ ನಾವು ಒತ್ತಾಯ ಮಾಡ್ತೀವಿ. ಯಾಕೆಂದರೆ ನಾವು ಇದನ್ನು ಕಿತ್ತಾಕೋದು, ಅಳಿಸೋದು ನಮಗೆ ದೊಡ್ಡದೇನಲ್ಲ. ಆದರೆ ಅದು ಕಾನೂನು ವಿರುದ್ಧವಾಗ್ತಿದೆ. ಅದರಿಂದ ಜಿಲ್ಲಾಡಳಿತನೇ ಅದು ಮಾಡ್ಬೋದು. ಆಮೇಲೆ ಏನು ನಮ್ಮ ಕಾರ್ಪೊರೇಷನ್ ಇದೆ ಅವ್ರಿಗೆಲ್ಲ ಪೆನಾಲ್ಟಿ ಹಾಕ್ಬೋದು, ನೋಟಿಸ್ ಕೊಟ್ಟು. ಇವ್ರೇನು ಮಾಡ್ತಾಯಿಲ್ಲ. ಇವರು ಏನು ಅಂದರೆ ಸುಮ್ಮನೆ ಬರೇ 1ನೇ ತಾರೀಕು ಸಂಬಳ ಎಣಿಸ್ಕೊಳಕ್ಕೆ ಮಾತ್ರ ನಮ್ಮ ಅಧಿಕಾರಿಗಳು ರೆಡಿ ಇದ್ದಾರೆ ಹೊರತು ಯಾವುದೇ ಒಂದು ಕನ್ನಡವನ್ನು ಕೆಲಸಗಳನ್ನು ಕೂಡ ಇವ್ರು ಯಾರೂ ಮಾಡ್ತಿಲ್ಲ. ಇದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಎಲ್ಲ ಈಗ ಹೊತ್ತು ವಸಂತರಸಾಪುರದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರ್ತಾವೆ. ಅಲ್ಲಿ ಜಾಗ ಕೊಟ್ಟಿರೋದೆಲ್ಲ ನಮ್ಮ ರೈತರು, ನಮ್ಮ ಕನ್ನಡಿಗರು. ಅವರು ಇವತ್ತು ಜಾಗವನ್ನು ಕೊಟ್ಟು ಇವತ್ತು ಅವರು ಬೀದಿ ಪಾಲಾಗಿದ್ದಾರೆ. ಅವರು ಮಕ್ಳಿಗಾಗಿರಲಿ, ಇಲ್ಲಿ ಕನ್ನಡಿಗರಿಗಾಗಿರಲಿ ಕೆಲಸಗಳು ಕೊಡ್ತಾ ಇಲ್ಲ. ಎಲ್ಲ ಬೇರೆ ಹೊರ ರಾಜ್ಯಗಳಿಂದ ಕರ್ಕೊಂಬಂದು ಎಲ್ಲ ಕೆಲಸಗಳು ಕೊಡ್ತಾ ಇದ್ದಾರೆ. ಇದನ್ನು ನಿಂತ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕನ್ನಡಿಗರಿಗೆ ಪ್ರಥಮ ಆದ್ಯತೆ ಕೊಡಬೇಕು. ಅವರೇನು ಮಾಡಲ್ಲ ಅಂದರೆ ಬೇರೆ ರಾಜ್ಯಗಳನ್ನ ಕರೆಸಿ, ಇಲ್ಲ ಅಂದರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಅಂತ ಸಿಕ್ಕಿ ಇಷ್ಟು ವರ್ಷ ಆಯಿತು, ಅದಕ್ಕೆ ಅನುದಾನ ಬರ್ತಾ ಇಲ್ಲ. ಸುಮ್ಮನೆ ನಾವು ಏನು ಅಂದರೆ ನಾಮಕಾವಸ್ಥೆಗೆ ಅದನ್ನು ಬೋರ್ಡ್ ಹಾಕೊಂಡು ಕೂತ್ಕೊಂಡಿರಂಗೈತೆ. ಅದರಿಂದ ಪ್ರತಿಯೊಂದನ್ನು ಕೂಡ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು, ಶಾಸಕರು ತಾವೆಲ್ಲರೂ ಕೂಡ ಏನು ಈ ಒಂದು ಕನ್ನಡಿಗರನ್ನ ನೀವೇನೋ ಉಳಿಸ್ಬೇಕು, ಬೆಳೆಸಬೇಕು, ನಿಮ್ಮಲ್ಲಿ ಏನಾನ ಕಿಂಚಿತ್ತೂ ಕೂಡ ನಿಮ್ಮಲ್ಲಿ ಏನಾನ ಒಂದು ಮನಸ್ಸಿದ್ರೆ ಏನಾನ ಮತದಾನ ಹಾಕ್ಸ್ಕೊಂಡು ಆ ಋಣ ತೀರಿಸ್ಬೇಕು. ಈ ನೆಲದಲ್ಲಿ ಹುಟ್ಟಿದ್ದೀನಿ, ಈ ನೆಲದ ಗಾಳಿ ಕುಡಿತಾ ಇದ್ದೀನಿ, ನೀರು ಕುಡಿತಾ ಇದ್ದೀನಿ, ವಿದ್ಯುತ್ ತಗೊತಾ ಇದ್ದೀನಿ, ಇಲ್ಲ ಜಾಗದಲ್ಲಿ ನಾವು ಇದ್ದೀವಿ, ಈ ಮಣ್ಣಲ್ಲಿ ಇದ್ದೀವಿ ಅಂದರೆ ನಿಮ್ಗೇನೋ ಋಣ ಇತ್ತು ಅಂದರೆ ಮೊದಲಿಗೆ ಎಲ್ಲವೂ ಕೂಡ ಕನ್ನಡದ ಮಾಯ ಆಗಬೇಕು, ಕನ್ನಡದ ನಾಮಫಲಕ ಬರಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಶಾಸ್ತ್ರೀಯ ಸ್ಥಾನಮಾನಕ್ಕೆ ಒಂದು ಉನ್ನತ ಸ್ಥಾನದ ಅನುದಾನವನ್ನು ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ, ಮತ್ತೊಮ್ಮೆ ನಾನು ಕನ್ನಡ ಪ್ರಕಾಶ್ ಅವರಿಗೆ ಏನು ಜಿಲ್ಲಾ ಪ್ರಶಸ್ತಿ ಲಭಿಸಿದೆ ಅವ್ರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಕೋಮಲ ವೀರಭದ್ರಯ್ಯ ಅಂತ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ. ಈಗ ಪ್ರಥಮವಾಗಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪ್ರಕಾಶನವರು ಇದಕ್ಕೆ ಕನ್ನಡ ಜಿಲ್ಲಾ ಪ್ರಶಸ್ತಿಗೆ ಪುರಸ್ಕೃತರಾದ ಅವರಿಗೆ ಈ ಮೂಲಕ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ನಾನೀಗ ಒಂದು ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಜನದ ಬಗ್ಗೆ ಒಂದೆರಡು ಮಾತಾಡ್ತೀನಿ. ನಾನು ಇವತ್ತು ನೀವು ಎಲ್ಲೇ ಹೋಗ್ರಿ, ಪೋಷಕರು ತಮ್ಮ ಮಕ್ಕಳುಗಳನ್ನ ಅಂತಾರಾಷ್ಟ್ರೀಯ ನಾವು ನ್ಯಾಷನಲ್ ಸ್ಕೂಲಿಗೆ ಕಳಿಸ್ತಿದ್ದೀವಿ, ಇಂಟರ್ನ್ಯಾಷನಲ್ ಸ್ಕೂಲಿಗೆ ಕಳಿಸ್ತಿದ್ದೀವಿ, ನಮ್ಮ ಸಿಲೆಬಸ್ ICSE ಸಿಲೆಬಸ್ಸು ಅಂತ ಹೇಳ್ತಾರೆ. ಯಾಕೆ ನಮ್ಮ ಸ್ಟೇಟ್ ಸಿಲೆಬಸ್ಸಿಗೆ ಸೇರಿಸ್ಬಾರ್ದಾ? ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಯಾವ ಭಾಷೆಗಳಿಗೆ ಹೇಳ್ಕೊಡುವಂಥ ಪ್ರಾಮುಖ್ಯತೆಗಳು ಯಾರು ಮಾಸ್ಟರ್ಗಳು ಇಲ್ವಾ ಇಲ್ಲಿ? ದಯಮಾಡಿ ನಾನು ಏನದು ಹೇಳು ಅಂತಂದರೆ, ನಮ್ಮ ಕನ್ನಡ ಶಾಲೆಗಳಿಗೆ ಓಪನ್ ಮಾಡಿ ಆದಷ್ಟು. ಇವತ್ತು ಯಾವುದೇ ಒಂದು ಜಾಗಕ್ಕೆ ಹೋಗ್ರಿ ನೀವು, ಒಂದು ವಿದ್ಯಾಸಂಸ್ಥೆ ಅನ್ನೋದು ಒಂದು ಕಮರ್ಷಿಯಲ್ ವಾಣಿಜ್ಯ ಸಂಸ್ಥೆ ಆಗಿಬಿಟ್ಟಿದೆ ಇವತ್ತು. ನೀವು ದಯಮಾಡಿ ನಾನು ಎಲ್ಲ ಪೋಷಕರುಗಳು ನಾನು ಕನ್ನಡ ಶಾಲೆ ಸೇರಿಸ್ಕೊಳ್ತೀನಿ. ನಾನು ಇವತ್ತು ಯಾಕ್ರಿ ಹಿಂದಿನಂತ ಎಷ್ಟೋ ಜನ ಇದ್ದಾರಲ್ಲ, ಅವರೆಲ್ಲ ಏನು ಇಂಟರ್ನ್ಯಾಷನಲ್ಲು ICSE ಸಿಲೆಬಸ್ಸಲ್ಲೇ ಓದಿದ್ದಾರೆ. ಕನ್ನಡ ಶಾಲೆಯಲ್ಲಿ ಓದಿರೋರು ಯಾರೂ ಆಗಿಲ್ವಾ? ಪ್ರಧಾನಿ ಆಗಿಲ್ವಾ? ಇಂಜಿನಿಯರ್ಸ್ ಆಗಿಲ್ವಾ? ಡಾಕ್ಟರ್ಸ್ ಆಗಿಲ್ವಾ? ಲಾಯರ್ಸ್ಗಳಾಗಿಲ್ವಾ? ನೀವು ಯಾರಾಗಿಲ್ಲ ರೀ.
ದಯಮಾಡಿ ಕನ್ನಡ, ಈಗ ಕುಮಾರ್ ಅವರು ಹೇಳಿದರು, ನಮ್ಮ ಕನ್ನಡ ಭಾಷೆ, ಕನ್ನಡ ಜನ ಮತ್ತು ನಾಮಫಲಕಗಳನ್ನು ಮಳಿಗೆಗಳಿಗೆ ಕನ್ನಡದಲ್ಲಿ ಫಸ್ಟು ಸೂಚನೆ ಮಾಡಿ ಅಂತ ಹೇಳಿದ್ದಾರೆ. ದಯಮಾಡಿ ನಾನು ಈ ಮೂಲಕ ಪ್ರತಿಯೊಬ್ಬ ಪೋಷಕರಿಗೂ ನಾನು ಹೇಳೋದೇನು ಅಂದರೆ, ಆದಷ್ಟು ನಮ್ಮ ಕನ್ನಡ ಭಾಷೆಗೆ, ಕನ್ನಡ ಜನತೆಗೆ ಪ್ರಾಮುಖ್ಯತೆ ಕೊಡ್ರಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಈ ತುಮಕೂರಿನ ಜಿಲ್ಲೆಯಾದ ಕಲ್ಪತರು ನಾಡಿನಲ್ಲಿ ಎಡ್ಡಡ ದೇವರು ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯರು ಹಿರೇಮಠ ಸ್ವಾಮಿಗಳು ಆಶೀರ್ವಾದದೊಂದಿಗೆ ಅವತ್ತು ನಮಗೆ ಧ್ವಜ ಆಗೋದಕ್ಕೆ ಈ ಭಾಗದಲ್ಲಿ ನಮಗೆ ಅವಕಾಶ ಮಾಡಿಕೊಂಡಂಥ ಸ್ವಾಮಿಗಳಿಗೂ, ಈ ಬೀದಿಲಿರುವಂಥ ಜನಗಳಿಗೂ, ಕನ್ನಡ ಜನಗಳು ನಮಗೆ ಆಶೀರ್ವಾದ ಮಾಡಿ ಧ್ವಜ ಮಾಡೋಕ್ಕೆ ನನಗೆ ಇಲ್ಲಿ ಪ್ರಥಮ 5 ವರ್ಷದಿಂದ ನಾನು ಇಲ್ಲಿ ಧ್ವಜ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ನಾವೇನಂದರೆ ಈ ತುಮಕೂರು ಜಿಲ್ಲೆಯ ಒಳಗೆ ಸುಮಾರು ಒಂದು ಅಂಗವಿಕಲರಾಗಿರ್ಬೋದು, ವೀಲ್ ಚೇರ್ ಕೊಡೋದಾಗಿರ್ಬೋದು, ಆಪ್ರೇಷನ್ ಮಾಡಿಸಿರೋದಾಗಿರ್ಬೋದು, ಆಮೇಲೆ ಕೈ ಕಾಲು ಕೆಲವು ಮರದ ಕಾಲು ಹಾಕ್ಸಿರೋಂಥಾಗಿರ್ಬೋದು, ನಾನು ಸುಮಾರು ಒಂದು 1000 ಜನ ಕೆಲಸ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಂದರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ಸಂಘಟನೆ ವತಿಯಿಂದ ಹಲವಾರು ಹುಡುಗರಿಗೆ, ಯುವಕರಿಗೆ ನಾವು ಹೊಸ ನರಸಾಪುರದಲ್ಲಾಗಿರ್ಬೋದು, ಈ ಹಲವಾರು ಸಣ್ಣ ಪುಟ್ಟ ಈರಳ್ಳಿ, ಮಂಚಕಲ್ಗುಪ್ಪೆ ಕಡೆ ಸುತ್ತಮುತ್ತ ಫ್ಯಾಕ್ಟ್ರಿಗಳಾಗಿರ್ಬೋದು, ಅಂಥ ಫ್ಯಾಕ್ಟ್ರಿಗಳಿಗೆ ಕೆಲಸ ಕೊಡಿಸೋಂಥದ್ದಾಗಿರ್ಬೋದು, ಎಲ್ಲ ಡಿಗ್ರಿ ಓದಿರೋ PUC SLC ಓದಿರೋಂಥವ್ರಿಗೆ ಕೆಲಸ ಕೊಡಿಸೋದಾಗಿರ್ಬೋದು, ಇಲ್ಲ ನಮ್ಮ ಹೋಮ್ ಗಾರ್ಡ್ ಕೆಲಸ ಕೊಡಿಸೋದಾಗಿರ್ಬೋದು, ಸುಮಾರು ಜನಕ್ಕೆ ಕೆಲಸ ಮಾಡ್ಕೊಂಡಿದ್ದೀವಿ. ಅಧಿಕಾರಿಗಳಲ್ಲಿ ಇಲ್ಲ ನಾವು DC ಆಫೀಸ್ ಆಗಿರೋದು, AC ಆಫೀಸ್ ಆಗಿರೋದು, DC ಆಫೀಸು, ನಗರ ಪಾಲಿಕೆ, ಈ ಟೂಡ ಆಫೀಸಲ್ಲಿ ಎಷ್ಟೋ ಜನ ಅಧಿಕಾರಿಗಳು ಈ ಕೆಲವ್ರಿಗೆ ಹಳ್ಳಿ ಕಡೆಯಿಂದ ಬಂದವು ಎಷ್ಟು ಹೆಣಗಿಸ್ತಾರೆ ಅಂದರೆ ಭಾಳ ಹೆಣಗಿಸ್ತಾರೆ. ಅವ್ರಿಗೆ ತಂದೆ ಸತ್ತಂಥ ಖಾತೆಯನ್ನು ಬದಲಾವಣೆ ಮಾಡೋದಕ್ಕೆ ನಾನಾ ಥರ ದಾಖಲೆ ಕೇಳ್ತಾ ಇದ್ದಾರೆ. ಆ ಖಾತೆಗಳಿಗೆ ಕೇಳೋಂಥ ದಾಖಲೆಗಳು ಇವತ್ತು DC ಇದು ಸರ್ಕಾರನೇ ಹೊಂಚ್ಕೊಡೋಕ್ಕಾಗಲ್ಲ, ಅಂಥ ದಾಖಲೆಗಳು ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ನಗರ ಪಾಲಿಕೆ ಅವರಿಗೆ 1 ಲಕ್ಷಗಟ್ಟಲೆ ಖಾತೆಗಳು ಪೆಂಡಿಂಗ್ ಇದೆ. ಅದಕ್ಕೆ ನಮ್ಮ ಮುಂದಿನ ದಿನದಲ್ಲಿ ನಾವೆಲ್ಲ ಕನ್ನಡ ಸಂಘಟನೆಗಳು ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡಿ ಇದಕ್ಕೊಂದು ಬದಲಾವಣೆ ತರಬೇಕು. ಈಗ ಈ ಸೊತ್ತು ಅಂತ ಮಾಡ್ತಾ ಇದ್ದಾರೆ. ಈ ಸೊತ್ತಿಗೆ EC ಬೇಕಿಲ್ಲ, ಹಿಂದೆ ದಾಖಲೆಗಳು ಬೇಕಿಲ್ಲ. ಹಿಂದೆಲ್ಲ ಒರಿಜಿನಲ್ ಖಾತೆ ಫಾರಮ್ 2 ಮಾಡ್ಕೊಂಡಿದ್ರು, 3 ಮಾಡ್ಕೊಂಡಿದ್ದಾರೆ. ಆ 3 ಒಳಗೆ ಮಾಡಿಕೊಟ್ಟಂಥ ದಾಖಲೆ ಅದನ್ನು ಕೊಟ್ಟರೆ ಇಮಿಡಿಯೇಟ್ಲಿ ಮಾಡಿಕೊಡ್ಬೇಕು. ಅದನ್ನು ಕೇಳಲ್ಲ. 14 ವರ್ಷ EC ತಗೊಂಬನ್ನಿ, ನೀವು ಮೂಲ ಪತ್ರ ತಗೊಂಬನ್ನಿ, ನೀವು ಕನ್ವೆನ್ಷನ್ ತಗೊಂಬ 85-86ನೇ ಇಸ್ವಿಲಿ ಕನ್ವೆನ್ಷನ್ ಮಾಡಿರೋಂಥಲ್ಲಿ ಲೇಔಟ್ ಮಾಡಿರ್ತಾರೆ. ಅದು ಕನ್ವೆನ್ಷನ್ ಮಾಡಿ ಇವರೇ ಡೆವಲಪ್ ಮಾಡಿಕೊಟ್ಟಿದ್ದಾರೆ, ಇವರೇ ಖಾತೆ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಬಿಲ್ಡಿಂಗ್ ಕಟ್ಟ ಲೈಸೆನ್ಸ್ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇಲ್ಲ ನಮ್ಗೆ ಲೈಸೆನ್ಸ್ ಕೂಡ ಮಾಡ್ಕೊಂಬ ಒಂದು ಮಾಹಿತಿ ಕೇಳಿದ್ರೆ ಕಸಿ ತಡ್ಡಿ ಆಗ್ತಾರೆ. ಇಂಥ ಕೆಲಸ ಕಳಪೆ ಕಾಮಗಾರಿ ನಡೀತಾ ಇದೆ. ಇದು ಮುಂದಿನ ದಿನದಲ್ಲಿ ನಾವೆಲ್ಲ ಸಂಘಟನೆ ಕಾರ್ಯಕರ್ತರು ನಾವು ಮುಂದೆ ನಿಂತು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂಘಟನೆ ಪರವಾಗಿ ನಾನು ಹೇಳ್ತೀನಿ. ಈಗ ಅರಣ್ಯ ಇಲಾಖೆಗಳಲ್ಲಿ ಕನ್ನಡ ಮೀಡಿಯಮಿಂದ ಓದಿರೋಂಥ ಪ್ರಾವಿಷನ್ ಕೊಡ್ತಾ ಇಲ್ಲ, ಇದಕ್ಕೆ ಏನು ಹೇಳ್ತೀರಾ ಸರ್? ಅದನ್ನು ಕೊಡಲೇಬೇಕು ಅಂತ ನಾವು ಒತ್ತಡ ಮಾಡಿದ್ದೀವಿ, ನಾವು ಅರ್ಜಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ. ಇದ್ರ ಬಗ್ಗೆ ಯಾವುದೇ ರಾಜಕಾರಣಿಗಳು ಧ್ವನಿ ಎತ್ತಿಲ್ಲ, ಕನ್ನಡ ಸಂಘಟನೆಯವರು ಸ್ವಾಭಿಮಾನಗಳು ಮಾಡ್ಕೊಂಡ್ಬಿಡಿ. ನಾವು ಏನು ವೋಟಿಂಗ್ ಮಾತ್ರ ಅಷ್ಟೇ ಬೇಕಾಗದ ಅವ್ರಿಗೆ. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳು ತೆಗಿಬೇಕಾಗಲಿ, ಕನ್ನಡ ಮತ್ತು ಮಾತಾಡಬೇಕಾಗಲಿ, ಧ್ವನಿ ಎತ್ತುವಂತ ಮಾತ್ರ ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರಿಗೆ ಒಂದು ನೀರಾವರಿದ್ದು ಈ ಹೇಮಾವತಿ ನೀರಾವರಿದು ಹೋರಾಟ ಮಾಡ್ತಾ ಇದ್ದೀವಿ. ಈ ನೆಕ್ಸ್ಟ್ ಈ ಮಂತ್ ಈ ಬರೋ 6-7ರಲ್ಲಿ ಒಂದು ನಾವು ಪ್ರತಿಭಟನೆ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅವು ಯಾರೋ ಬರುವಂಥದ್ದಿಲ್ಲ. ಹೋರಾಟ ಮಾಡಕ್ಕೆ ನಾವು ಬೇಕು, ನೀರು ಕುಡಿಯೋಕೆ ಹೋಗ್ಬೇಕು. ನಮ್ಮ ನೀರಲ್ಲಿ ಅವ್ರು ಬೆಳೆ ಬೇಯಿಸ್ಕೊತಾ ಇದ್ದಾರೆ ಇವತ್ತು. ಅದರಿಂದ ಅವು ಯಾರು ನೈತಿಕತೆ ಇಲ್ಲ ಅವ್ರಿಗೆ. ಇವೆಲ್ಲ ಕೇಳೋಕ್ಕೆ, ಕನ್ನಡ ಬಗ್ಗೆ ಮಾತಾಡೋದಕ್ಕೆ, ಕನ್ನಡ ಬಗ್ಗೆ ಕೇಳೋಕ್ಕೂ ನೈತಿಕತೆ ಇಲ್ಲ. ವೋಟಿಂಗ್ ಮಾತ್ರ ಕಾಲು ಕೈ ಬಿಡ್ತಾರೆ. ಇವತ್ತು ಪೂರ್ತಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಜುಕೇಟೆಡ್ ಬೈ ಇಂಗ್ಲಿಷ್ ಮೀಡಿಯಂ ಅಂತಾನೆ ಪ್ರಾವಿಷನ್ ಕೊಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ತಾವು ಧ್ವನಿ ಎತ್ತುತ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ? ಧ್ವನಿ ಎತ್ತಿದ್ದೀವಿ, ಆದರೆ ಧ್ವನಿ ಎತ್ತುತ್ತಲೇ ಇದ್ದೀವಿ, ಮುಂದಕ್ಕೂ ಎತ್ತುತ್ತೀವಿ. ಆಲ್ರೆಡಿ ನಾವು ಮನವಿನೂ ಕೊಟ್ಟಿದ್ದೀವಿ, ನಾವು ಜಿಲ್ಲಾಧಿಕಾರಿಗೆ ಆಮೇಲೆ ಮಿನಿಸ್ಟರ್ಗೂ ಕೊಟ್ಟಿದ್ದೀವಿ. ಯಾವುದೇ ಕಾರಣ ನೋಡಿ, ಮೊನ್ನೆ ನಮ್ಮ ಡಿ ಸೋಮಣ್ಣ ಅವರು ರೈಲ್ವೆ ಡಿಪಾ ಸಚಿವದಲ್ಲಿ ಕನ್ನಡದಾಗೆ ಎಕ್ಸಾಮ್ ಬರೀಬೇಕು, ಕನ್ನಡದಾಗೆ ಪ್ರಶ್ನೆ ಕೇಳಬೇಕು ಅನ್ನೋ ಒಂದು ಆದೇಶ ಮಾಡಿದ್ದಾರೆ. ಅದನ್ನ ತುಂಬಾ ಹೆಮ್ಮೆ ಆಗುತ್ತೆ. ತುಂಬಾ ಶುಭಾಶಯ ಹೇಳ್ತೀನಿ ನಮ್ಗೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಅನ್ವಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಇದು ಬಹಳ ಹೆಚ್ಚಿನ ತರದಲ್ಲಿ ಹೋರಾಟ ಮಾಡ್ಕೊಂಡು ನಮ್ಮೆಲ್ಲ ನಾವು ಗೋಪಿಯಣ್ಣಾಗಲಿ, ನಾವು ಲಕ್ಷ್ಮಣಾಗಲಿ ಮತ್ತು ಸಾಕಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಂತ ಮಾಡೋ ಕೆಲಸ ಮಾಡ್ತೀವಿ ಮುಂದಿನ. ಥ್ಯಾಂಕ್ ಯು. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.